ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನೋಡ್ರಿ ಇವತ್ತು ಸೂಜಿ ಹಲ್ವಾ ಮಾಡ್ಲತ್ತೀನಿ ನೋಡ್ರಿ. ಅದಕ್ಕೆ ಏನಂತಾರೆ ನಮ್ಮ ಭಾಷೆದಾಗ ರವೆ ಅಂತ ಸೀರಾ ಅಂತಾರೆ ರೀ. ರವೆ ತೊಗೊಂಡಿನಿ ನೋಡ್ರಿ, 2 ಬಟ್ಲು ರವೆ ತೊಗೊಂಡಿನಿ ರೀ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿನಿ ರೀ. ತುಪ್ಪ ಹಾಕ್ಕೊಂಡು ಚಲೋ ಹುರ್ಕೊಲತ್ತೀನಿ ನೋಡ್ರಿ. ಈಗ ಚಲೋ ಕೆಂಪಗಾಗತನ ಹುರ್ಕೋಬೇಕು ರೀ. ರವೆ ಚಲೋ ಕೆಂಪಗಾದ್ರೆ ಚಲೋ ವಾಸನೆ ಬರ್ತದೆ ರೀ. ತುಪ್ಪ ಹುರ್ಕೊಂಡು ಏನು ಮಾಡ್ಬೇಕು ರೀ, ಅದ್ರಾಗ 2 ಬಟ್ಲು ರವಾದಾಗ ಏನು ಮಾಡೀನಿ ರೀ, 3 ಬಟ್ಲು ಸಕ್ಕರೆ ಹಾಕೀನಿ ನೋಡ್ರಿ. 3 ಬಟ್ಲು ಸಕ್ಕರೆ ಹಾಕಿ ಏನು ಮಾಡ್ಬೇಕು ರೀ, ಅದಕ್ಕೆ ಚಲೋ ಕೆಳಗೆ ಮೇಲೆ ಮಾಡ್ಕೋಬೇಕು ರೀ. ಮಾಡ್ಕೊಂಡು ಬಾದಾಮ್ ಹಾಕಬೇಕು, ಕಾಜು ಹಾಕಬೇಕು, ಇಲೈಚಿ ಕಿಸ್ಮಿಸಿ ಹಾಕಬೇಕು. ಮತ್ತು ಏನು ಮಾಡ್ಬೇಕು ರೀ, ಮೇಲಿಂದು ಅದಕ್ಕೆಲ್ಲ ಚಲೋ ಕಲಿಸ್ಕೋಬೇಕು ರೀ. ಕಲಿಸ್ಕೊಂಡು ಆಮೇಲೆ ಏನು ಮಾಡ್ಬೇಕು ರೀ, ನೀರು ಹಾಕ್ಬೇಕು ರೀ. 2 ಗ್ಲಾಸ ನೀರು ಹಾಕ್ಬೇಕು. ಅದ್ರಾಗ ನೀರು ಹಾಕ್ಕೊಂಡು ಚಲೋ ಕೆಳಗೆ ಮೇಲೆ ಮಾಡ್ಕೋಬೇಕು ರೀ. ಚಲೋ ಎಲ್ಲ ಸಕ್ಕರೆನೂ ಕಲಿಬೇಕು ಮತ್ತು ಎಲ್ಲನೇ ಒಳಗೆ ಕಲ್ಕೋಬೇಕು ರೀ. 2 ಗ್ಲಾಸ ನೀರು ಹಾಕೀನಿ ನೋಡ್ರಿ. ಅದ್ರಾಗ ನೀರು ಹಾಕಿ ಏನು ಮಾಡೀನಿ ರೀ, ಮೇಲಿನ ಸ್ವಲ್ಪ ತುಪ್ಪ ಬಿಟ್ಟೀನಿ ರೀ. ತುಪ್ಪ ಬಿಟ್ಟರೆ ಮೆತ್ತಗಾಗ್ತದೆ ರೀ. ಹಾಗಾಗಿ ತುಪ್ಪ ಬಿಟ್ಟೀನಿ ರೀ. ಈ ತುಪ್ಪ ಹಾಕಿ ಎಲ್ಲ ಮೇಲಿಂದ ಕಲಿಸ್ಕೋಬೇಕು ರೀ. ಕಲಿಸ್ಕೊಂಡು ಕೊಬ್ಬರಿ ಇರ್ತದಲ್ಲ ರೀ, ಗೀಚಿನ ಕೊಬ್ಬರಿ ಇದ್ದಿಂದ ಗೀಚಿ ಕೊಬ್ಬರಿ ಹಾಕ್ಕೊಂಡೀನಿ ನೋಡ್ರಿ. ಈಗ ಮೇಲಿಂದು ಗೀಚಿನ ಕೊಬ್ಬರಿ ಹಾಕೀನಿ ರೀ. ಅದ್ರಾಗ ಟೇಸ್ಟ್ ಚಲೋ ಬರ್ತದೆ ಅಂತ ಹಾಕೀನಿ ನೋಡ್ರಿ. ನಮ್ಮ ಮನೆಗೆ ಅದ ನೋಡ್ರಿ, ಹಾಲಿನ ಪೌಡ್ರ್ ಇರ್ತದಲ್ಲ ರೀ. ಹಾಲಿನ ಪೌಡ್ರ್ ಏನು ಮಾಡ್ಬೇಕು ರೀ, ಸ್ವಲ್ಪ 2 ಚಮಚ ತೊಗೊಂಡು ಬಿಸಿನೀರಾಗ ಅದಕ್ಕೆ ಏನು ಮಾಡ್ಕೋಬೇಕು ರೀ, ಚಲೋ ಕಲಿಸ್ಕೋಬೇಕು ರೀ. ಕಲಿಸ್ಕೊಂಡು ಎಲ್ಲ ನೀರು ಹಾಕಿ ಚಲೋ ಕಲಿಸ್ಕೊಂಡ್ಮೇಲೆ ಏನು ಮಾಡ್ಬೇಕು ರೀ, ಅದು ಅದರೊಳಗೆ ಹಾಕ್ಬೇಕು ರೀ. ಹಾಕಿದ್ರೆ ಟೇಸ್ಟ್ ಭಾರಿ ಬರ್ತದೆ ರೀ ಅದ್ರಲ್ಲಿಂದ. ಹಾಗಾಗಿ ನಾನು ನೋಡ್ರಿ 1-2 ಚಮಚ ಹಾಲಿನ ಪೌಡ್ರ್ ಹಾಕೀನಿ ನೋಡ್ರಿ. ಹಾಲಿನ ಪೌಡ್ರ್ ಬಿಸಿನೀರಾಗ ಕಲಿಸ್ಕೊಂಡೀನಿ. ಕಲಿಸ್ಕೊಂಡು ಹಾಕಿ ಚಲೋ ಕೆಳಗೆ ಮೇಲೆ ಮಾಡ್ಲತ್ತೀನಿ ನೋಡ್ರಿ. ಕೈ ಅದರಲ್ಲಿಂದ ಭಾಳ ಟೇಸ್ಟ್ ಭಾರಿ ಸೂಪರ್ ಬರ್ತದೆ ರೀ. ಅದು ಮಾಡಿ ನೋಡ್ರಿ ಅಮ್ಮ, ಚಲೋ ಆಗ್ತದೆ ನೋಡ್ರಿ. ಹಾಗಾಗಿ ನಾ ಮಾಡೀನಿ ನೋಡ್ರಿ. ಈಗ ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೀನಿ. ಏಲಕ್ಕಿ ಪುಡಿ ಹಾಕಿ ಚಲೋ ಕೆಳಗೆ ಮೇಲೆ ಮಾಡ್ಕೋಬೇಕು ರೀ. ಎಲ್ಲ ಮಿಕ್ಸ್ ಆಗಬೇಕು. ಮಿಕ್ಸ್ ಆಯಿತು ಅಂದ್ರೆ ಅದ್ರಾಗ ಏನು ಮಾಡ್ಬೇಕು ರೀ, ತುಪ್ಪ ಇನ್ನೊಂದು ಸ್ವಲ್ಪ ಬಿಟ್ಟು ಮೇಲಿನ ಬಿಟ್ಟು ಮುಚ್ಚಿಡ್ಬೇಕು ರೀ. ನೋಡ್ರಿ, ಈಗ ಹಲ್ವಾ ಸೂಜಿ ಹಲ್ವಾ ರೆಡಿ ಐತೆ ನೋಡ್ರಿ. ನಮ್ಮ ಭಾಷೆದಾಗ ಏನಂತಾರೆ, ಬೀದರ್ ಭಾಷೆದಾಗ ಇದಕ್ಕೆ ರೀ ಸೀರಾ ಅಂತ ಕರೀತಾರೆ ನೋಡ್ರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಇದು ಯಾಕೆ ಸ್ಪೆಷಲ್ ಮಾಡೀನಿ ರೀ ಇವತ್ತು ಅಂದ್ರೆ, ನಮ್ಮ ಅಮ್ಮವ್ರ ಪುಣ್ಯತಿಥಿ ಇತ್ತು ರೀ, ಅದ್ರ ಸಲುವಾಗಿ ಮಾಡೀನಿ ನೋಡ್ರಿ. ಇದ್ರಾಗ ಆರೆಂಜ್ ಕಲರ್ ರೂಮಲ್ಲಿ ಹಾಕ್ಕೊಂಡ್ರಲ್ರಿ ಅವರು, ನಮ್ಮ ಮಾಮ್ಮವ್ರ ಪುಣ್ಯತಿಥಿ ಸಲುವಾಗಿ ಮಾಡಿದ್ರಿ. ಥ್ಯಾಂಕ್ ಯು.